ದೇವರ ಕೋಣೆಯಲ್ಲಿ ಈ ವಸ್ತುಗಳಿದ್ದರೆ ಆಪತ್ತು ಖಚಿತ. ದೇವರ ಕೋಣೆ ಎಷ್ಟು ಪವಿತ್ರವಾಗಿರುತ್ತದೆಯೋ, ದೇವರಿಗೆ ಪ್ರಿಯವಾಗಿರುತ್ತದೆಯೋ ಅಂತಹ ಮನೆಯಲ್ಲಿ ಯಾವಾಗಲೂ ಸುಖ, ಶಾಂತಿ, ಸಮೃದ್ಧಿ ನೆಲೆಯಾಗಿರುತ್ತದೆ. ಹಾಗಾಗಿ ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ದೇವರ ಕೋಣೆ ಅಶುದ್ಧವಾಗುವುದು. ದೇವರ ಕೋಣೆಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು? ಇಂತಹ ವಸ್ತುಗಳನ್ನು ನೀವು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಲೇಬೇಡಿ. ಶಾಸ್ತ್ರದಲ್ಲಿ ದೇವರ ಕೋಣೆಗೆ ಸಂಬಂಧಿಸಿದಂತೆ ಅನೇಕ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಈ ನಿಯಮಗಳ ಪ್ರಕಾರ ನಾವು ದೇವರ ಕೋಣೆಯನ್ನು ಇಟ್ಟುಕೊಳ್ಳುವುದರಿಂದ ಅಲ್ಲಿ ಶುದ್ಧತೆ, ದೈವಿಕ ಶಕ್ತಿ ನೆಲೆಯಾಗುತ್ತದೆ. ನಾವು ದೇವರನ್ನು ಪೂಜಿಸುವ ದೇವರ ಕೋಣೆಯು ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುವ ಸ್ಥಳವಾಗಿದೆ. ದೇವರ ಕೋಣೆಯನ್ನು ನಾವು ಹೇಗಿಟ್ಟುಕೊಂಡಿರುತ್ತೇವೆಯೋ ಹಾಗೆ ಮನೆಯ ಸುಖ, ಸಮೃದ್ಧಿಯೂ ಇರುತ್ತದೆ. ಇಡೀ ಮನೆಯ ಸಂತೋಷ, ಸಮೃದ್ಧಿ ಎಂಬುದು ಆ ಮನೆಯ ದೇವರ ಕೋಣೆಯನ್ನು ಅವಲಂಬಿಸಿರುತ್ತದೆ. ಹಾಗಾಗಿ ದೇವರ ಕೋಣೆಯಲ್ಲಿ ನಾವು ಯಾವಾಗಲೂ ಶುದ್ಧವಾದ ವಸ್ತುಗಳನ್ನು ಮಾತ್ರ ಇಡಬೇಕು. ದೇವರ ಕೋಣೆಯಲ್ಲಿ ನಾವು ಇಂತಹ ವಸ್ತುಗಳನ್ನು ಇಡುವುದರಿಂದ ಕೌಟುಂಬಿಕ ಸಮಸ್ಯೆಗಳು, ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ಸಮಸ್ಯೆಗಳು ಹೆಚ್ಚಾಗುವುದು. ಹಾಗಾದರೆ ದೇವರ ಕೋಣೆಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ಎಂಬುದನ್ನು ತಿಳಿಯೋಣ ಬನ್ನಿ. ಬೆಸ ಸಂಖ್ಯೆಯ ಗಣಪತಿ ವಿಗ್ರಹಗಳು. ಶಾಸ್ತ್ರದಲ್ಲಿನ ನಿಯಮಗಳ ಪ್ರಕಾರ ತಪ್ಪಾಗಿಯೂ ಸಹ ನಾವು 3, 5 ಅಥವಾ ಯಾವುದೇ ಬೆಸ ಸಂಖ್ಯೆಯಲ್ಲಿ ಗಣೇಶನ ಮೂರ್ತಿಗಳನ್ನು ಅಥವಾ ಫೋಟೋಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಇಡಬಾರದು. ಈ ರೀತಿ ಬೆಸ ಸಂಖ್ಯೆಯಲ್ಲಿ ಗಣೇಶನ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದು ಪೂಜೆಯ ಪ್ರಯೋಜನವನ್ನು ನೀಡುವುದಿಲ್ಲ. ಬದಲಾಗಿ ಮನೆಯಲ್ಲಿ ದೇವರ ಕೋಣೆಯಲ್ಲಿ 1 ಅಥವಾ 2 ಗಣೇಶನ ವಿಗ್ರಹಗಳನ್ನು ಮಾತ್ರ ಇಟ್ಟುಕೊಳ್ಳಿ. ಹೆಚ್ಚು ಪ್ರತಿಮೆಗಳನ್ನು ಇಡುವುದು ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತದೆ. ಸನಾತನ ಧರ್ಮದಲ್ಲಿ ಗಂಗಾ ನೀರನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಅದನ್ನು ಯಾವಾಗಲೂ ಕಂಚು ಅಥವಾ ತಾಮ್ರದ ಪಾತ್ರೆಯಲ್ಲಿ ಇಟ್ಟುಕೊಳ್ಳಬೇಕು. ಆದರೆ ಅನೇಕ ಜನರು ಅದನ್ನು ಪ್ಲಾಸ್ಟಿಕ್ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ತುಂಬಿಸಿ ದೇವರ ಕೋಣೆಯಲ್ಲಿ ಇಟ್ಟುಕೊಂಡಿರುವುದನ್ನು ನೀವು ಗಮನಿಸಿರಬಹುದು. ಹೀಗೆ ಮಾಡುವುದು ಗಂಗಾ ಮಾತೆಗೆ ಮಾಡುವ ಅವಮಾನವಾಗಿದೆ. ಈ ರೀತಿ ಗಂಗಾಜಲಕ್ಕೆ ಅವಮಾನ ಮಾಡುವುದರಿಂದ ಜೀವನವು ಸಮಸ್ಯೆಗಳಿಂದ ತುಂಬಿಕೊಳ್ಳುತ್ತದೆ. ಪಿತೃಗಳ ಫೋಟೋ. ಶಾಸ್ತ್ರದ ಪ್ರಕಾರ ಸತ್ತ ಸಂಬಂಧಿಕರ ಚಿತ್ರಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಎಂದಿಗೂ ಇಟ್ಟುಕೊಳ್ಳಬಾರದು. ವಾಸ್ತವವಾಗಿ ದೇವರ ಕೋಣೆ ದೇವರು ಮತ್ತು ದೇವತೆಗಳ ಪೂಜಾ ಸ್ಥಳವಾಗಿದೆ. ಯಾವುದೇ ಮಾನವ ಚಿತ್ರ ಅಥವಾ ಪ್ರತಿಮೆಯನ್ನು ಅಲ್ಲಿ ಇಡುವುದು ಶುಭವಲ್ಲ. ಹೀಗೆ ಮಾಡುವುದರಿಂದ ದೇವರ ಕೋಣೆಗೆ ಮಾಡಿದ ಅವಮಾನ ಎಂದು ಪರಿಗಣಿಸಲಾಗುತ್ತದೆ. ನೀವು ಬಯಸಿದರೆ ನೀವು ಅವುಗಳನ್ನು ಒಂದು ಪ್ರತ್ಯೇಕ ಸ್ಥಳದಲ್ಲಿ ಇಟ್ಟು ಪೂಜೆಯನ್ನು ಮಾಡಬಹುದು. ಆದರೆ ತಪ್ಪಾಗಿ ಸಹ ಅವುಗಳನ್ನು ದೇವರ ಕೋಣೆಯಲ್ಲಿ ಇಡಬೇಡಿ. ಅನೇಕ ಜನರು ಮನೆಯ ಪಡಿತರ ಮತ್ತು ಇತರ ವಸ್ತುಗಳನ್ನು ದೇವರ ಮನೆಯಲ್ಲಿ ಇಡುತ್ತಾರೆ. ಪೂಜೆಯ ಮನೆ ಸ್ಟೋರ್ ರೂಮ್ ಅಲ್ಲ. ಪೂಜಾ ಕೋಣೆ ಭಾರವಾಗಲು ಬಿಡಬಾರದು ಎನ್ನುವುದನ್ನು ಅರ್ಥಮಾಡಿಕೊಳ್ಳಬೇಕು. ಪೂಜಾಗೃಹವು ಹೊರೆಯಿಂದ ಮುಕ್ತವಾಗಿದ್ದರೆ ಮನಸ್ಸು ಮುಕ್ತವಾಗಿರುತ್ತದೆ ಮತ್ತು ಸಕಾರಾತ್ಮಕತೆ ನಿಮ್ಮೊಳಗೆ ಪ್ರವೇಶಿಸುತ್ತದೆ. ದೇವರ ಕೋಣೆಯಲ್ಲಿ ದೇವರ ವಿಗ್ರಹ ಅಥವಾ ಫೋಟೋ, ದೇವರ ಅಗತ್ಯವಾದ ಪೂಜೆ ಸಾಮಗ್ರಿಗಳು ಮಾತ್ರ ಇರಬೇಕು.